ದಾವಣಗೆರೆಗೆ ಬೆಣ್ಣೆ ನಗರಕ್ಕೆ ಸ್ವಾಗತ ಮಾಡ್ತೀನಿ. ಬಾರಣ ಅಖಾಡಕ್ಕೆ ಮತ್ತೆ ತಡ. ದಾವಣಗೆರೆಗೆ ಬೆಣ್ಣೆ ನಗರಕ್ಕೆ ಸ್ವಾಗತ ಮಾಡ್ತೀನಿ. ತಂಡ ಅಲ್ಲ, ಭಿನ್ನಮತೀಯರು 3 ಮತ್ತೊಂದಿರೋ ಏನಾದರೂ ತಂಡ ಅಂತಾರೆ. ಮಾಧ್ಯಮ ಸ್ನೇಹಿತರು ನೀವೇ ತಂಡ ಅಂತೀರಿ. ಅವರು ನಿಮ್ಮ ಮೇಲೂ ಅರಿಯಾಯ್ತಾರೆ, ಪಕ್ಷದ ಮುಖಂಡರ ಮೇಲೂ ಅರಿಯಾಯ್ತಾರೆ. ಯಾರಿಗೂ ಬಿಡಿದರು? ಯಾರಿಗೂ ಬಿಟ್ಟಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಡೆಲ್ಲಿಗೆ ಹೋದ್ರು ಬಾಯಿ ಮನೆಗೆ ಬೈತಾರೆ, ದಾವಣಗೆರೆಗೂ ಬಂದರೂ ಬೈತಾರೆ, ಮೈಸೂರಿಗೆ ಹೋದರೂ ಬೈತಾರೆ. ಅವರು ಲೂಸ್ ಟಾಕಿಂಗ್, ಅವರಿಗೆ ಬುದ್ಧಿ ಭ್ರಮಣಿ ಆಗಿದೆ. ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ಗೌರವ ಇದ್ದರೆ ದಾರಿಲಿ ಬೀದಿಲಿ ಮಾತಾಡ್ತಾ ಇರಲಿಲ್ಲ. ಅವರ 1 ಪಾಯಿಂಟ್ ಅಜೆಂಡಾ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿಬಿಟ್ರೆ ಇನ್ನೇನು ಗೊತ್ತಿದೆ ಅವರಿಗೆ? ಸುಮ್ಮನೆ ವಕಫ್ ನೆಪದಲ್ಲಿ ರಾಜ್ಯದ ಅಧ್ಯಕ್ಷರಿಗೆ ಅಪಮಾನ ಅಲ್ಲ. ಅವ್ರು ಟೀಕೆ ಮಾಡೋದು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಬಂದೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡೋ ಬಂದೆ. ಈ ಹಿಂದೆ ನೋಟಿಸ್ ಕೊಟ್ಟಾಗ ನನಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಫೇಕ್ ನೋಟಿಸ್ ಅಂತ. ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ರಾಷ್ಟ್ರೀಯ ಅಧ್ಯಕ್ಷ ಅದು ಏನು ಚುನಾವಣಾ ಶಿಸ್ತು ಸಮಿತಿ ಇದೆಯಲ್ಲ, ಇದ್ದದ್ದು ಯಾವುದು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಸಮಿತಿ ಅಧ್ಯಕ್ಷರು, ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ. ಮೊನ್ನೆನೂ ಸಹ ಭಾಳ ಗಂಭೀರವಾಗಿ ಶೋಕಸ್ ನೋಟಿಸ್ ಕೊಟ್ಟಾದ್ಮೇಲೆ ನನಗೆ ನೋಟಿಸ್ ಎಲ್ಲ ತಲುಪಿಲ್ಲ ಅಂದರು. ಅದಾದಮೇಲೆ ಉತ್ತರ ಕೊಡಲ್ಲ ಅಂದರು. ಅದಾದಮೇಲೆ ಅವರ ಟ್ವಿಟ್ಟರ್ ಖಾತೆಯಲ್ಲಿ ನಾನು ಉತ್ತರ ಕೊಡ್ತೀವಿ ಅಂತ ಹೇಳಿದರು. ಕದ್ದು ಮುಚ್ಚಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ವಿಜೇಂದ್ರ ಬಗ್ಗೆ ಬಾಯಿ ಬರಂಗೂ ಇದು ಉತ್ತರ ಕೊಟ್ಟರೆ ನಾನು ಕೇಳ್ತೀನಿ, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು? ನೀವೇ ಯಾರು? ನಿಮ್ಮ ಕ್ಷೇತ್ರ ಬಬಲೇಶ್ವರ. ತಾಕತ್ತಿದ್ರೆ ಅಲ್ಲಿ ಸ್ಪರ್ಧೆ ಮಾಡಬೇಕಲ್ಲ ಬಬಲೇಶ್ವರದಲ್ಲಿ. ಯಾಕೆ ಮಾಡಿಲ್ಲ? ಅಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಯಾವ ಕುಟುಂಬ ರಾಜಕಾರಣ? ಅರೆ ನಿನ್ನ ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಥವಾ ಅಲ್ಲಿ ಕೋಆಪರೇಟಿವ್ ಸಿದ್ಧಿಸಿರಿ ಇದೆ, ಸಿದ್ಧಿಸಿರಿ ಬ್ಯಾಂಕ್ ಇದೆ ಮತ್ತು ಸಿದ್ದೇಶ್ವರ ಸಂಸ್ಥೆ ಇದೆ. ಆ ಸಂಸ್ಥೆಗೆ ನಿನ್ನ ಧರ್ಮಪತ್ನಿ ಮಕ್ಕಳನ್ನ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಪಂಚಮಶಾಲಿ ಸಮುದಾಯದ ಮುಖಂಡರ ವಿರುದ್ಧವಾಗಿ ಸ್ಪರ್ಧೆ ಮಾಡಿ, ಅವ್ರ ಹೆಸರು ಕೊಡ್ತೀನಿ ಬೇಕಾದ್ರೆ, ಸ್ಪರ್ಧೆ ಮಾಡಿ ಸೋಲಿಸ್ಲಿಲ್ವಾ? ನಿನಗೆ ಬೇಕಾದಾಗ ಎಲ್ಲವೂ ಹೇಳ್ಕೊಂತಿ. ನಿನ್ನಂಥ ಭ್ರಷ್ಟ ರಾಜಕಾರಣಿ ಯಾರೂ ಇಲ್ಲ. ನೀನು ಶಾಸಕ ಆಗಕ್ಕಿಂತ ಮುಂಚೆ, ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಿನ್ನ ಆಸ್ತಿ ಎಷ್ಟು ಗೊತ್ತಿದೆ ನಮಗೆ? ನಮಗೆ ಪತ್ರ ಬರೆಯೋಕ್ಕೆ ಬರಲ್ವಾ? ಇದೇ ಈ ತಿಂಗಳ 12ನೇ ತಾರೀಕು ನಾವು 200 ಜನ ಮುಖಂಡರುಗಳು ಸಭೆಯನ್ನು ಆಯೋಜನೆ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷರು 10ನೇ ತಾರೀಕು ನಮಗೆ ಕರೆ ಮಾಡಿದರು, ಯಾವುದು ಸಭೆ ಮಾಡಬಾರ್ದು ಅಂತ ಹೇಳಿ ನಾವು ರದ್ದು ಮಾಡಿದ್ವಿ. ನೀವು ಸೇರಿದಷ್ಟು 3 ಮತ್ತೊಂದು. ನೀವು ಭಿನ್ನಮತೀಯರು. ಉತ್ತರ ಕೊಡಿ. ನನಗಿಂತ 100 ನೋಟಿಸ್ ಬರ್ತಾವೆ, ನಾನು ಎದರ ಮಗ ಅಲ್ಲ ಅಂತ ಹೇಳ್ತಾರಪ್ಪ. ಯಾಕಪ್ಪ ಉತ್ತರ ಬರದೆ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನು? ನಾಚಿಗೆ ಆಗಲ್ವಾ? ಏನು ಟೀಕೆ ಮಾಡಿದ್ದೀನಿ ಅಜೆಂಡನ? ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದೆಯಾ? ಹಿಂದುತ್ವ ಅಂತ ಹೇಳ್ತೀಯಲ್ಲ, ತೋರಿಸ್ತಾನೆ ನಿನ್ನ ಫೋಟೋಗಳ ದಾಖಲೆ ಬಿಡುಗಡೆ ಮಾಡೋಣ. ಜಮೀರ್ ಹತ್ರ ಯಾಕೆ ಹೋಗಿದ್ದೆ? ಜಮೀರ್ ಹೋಗಿ ಆಲಿಂಗನ ಮಾಡಿಕೊಂಡು 32 ಅಲ್ಲಿ ಕೆರೆದು ಬಿಟ್ಟು ಟೀ ಕುಡು ಬಂದೆ. ನಾಚಿಗಲ್ವ ನಿನಗೆ? ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ. ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದು ಸಭೆ ಸಮಾರಂಭ ಬೇಡ ಅಂತೇಳಿ ಮೇಲೆ ರಾಜ್ಯದ ಅಧ್ಯಕ್ಷರ ಮಾತನ್ನು ಗೌರವಿಸ್ತೀವಿ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮೇರು ನಾಯಕ ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಗೌರವಿಸ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಅವರಿಗೆ ನಾವು ಗೌರವವನ್ನು ಕೊಡ್ತೀವಿ. ನೋಡೋಣ, ಸಮಯ ಬಂದಾಗ ದಿನಾಂಕ ನಿಗದಿ ಮಾಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬಾರಣ ಅಖಾಡಕ್ಕೆ ಮತ್ತೆ ತಡ.